ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಟಿಪ್ಪರ್ ಲಾರಿ ಚಾಲಕ ಮೊಹಮ್ಮದ್ ಆಸಿಫ್ನ ನಿಗೂಢ ಸಾವು, ತನಿಖೆ ನಡೆಸಲಿದೆ ಕ್ರೈಂ ಬ್ರಾಂಚ್. ಶಾರನ್ ರಾಜ್ ಕೊಲೆ ಪ್ರಕರಣ ತೀರ್ಪನ್ನು ಸ್ವೀಕರಿಸುತ್ತೇವೆ, ಇದು ತನಿಖಾ ತಂಡ ಹಾಗೂ ಪ್ರಾಸಿಕ್ಯೂಷನ್ನ ಪರಿಶ್ರಮದ ಫಲವಾಗಿದೆ ಎಂದು ತನಿಖಾಧಿಕಾರಿ ಡಿ ಶಿಲ್ಪಾ. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ನ 46ನೇ ರಾಜ್ಯ ಸಮ್ಮೇಳನ ಅದ್ದೂರಿಯ ಚಾಲನೆ. ಆದೂರು ಶ್ರೀ ಭಗವತಿ ದೈವಸ್ಥಾನದಲ್ಲಿ ಪೆರುಂಗಳಿಯಾಟ ಮಹೋತ್ಸವ, ಮೇಘ ತಿರುವಾದಿರ ಗಮನಾರ್ಹ. ಮಾದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಡೆಯಿತು ಸ್ವಯಂ ಸೇವಕರ ಬೃಹತ್ ಸಮಾವೇಶ, ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಬಾಯರ್ಪದವನ ಟಿಪ್ಪರ್ ಲಾರಿ ಚಾಲಕ ಮೊಹಮ್ಮದ್ ಆಸಿಫ್ನ ನಿಗೂಢ ಸಾವನ್ನು ಕ್ರೈಂ ಬ್ರಾಂಚ್ ತನಿಖೆ ನಡೆಸಲಿದೆ. ಮೊಹಮ್ಮದ್ ಆಸಿಫ್ನ ತಾಯಿ ಸಕೀನಾ ಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಸಲ್ಲಿಸಿದ ಮನವಿ ಮೇರೆಗೆ ಈ ಕ್ರಮವಾಗಿದೆ. ಬಾಯರ್ಪದವನ ಟಿಪ್ಪರ್ ಲಾರಿ ಚಾಲಕ ಮೊಹಮ್ಮದ್ ಆಸಿಫ್ನ ನಿಗೂಢ ಸಾವಿನ ತನಿಖೆಯನ್ನು ಕ್ರೈಂ ಬ್ರಾಂಚ್ ನಡೆಸಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ, ಮೃತಪಟ್ಟ ಯುವಕನ ತಾಯಿ ಸಕೀನಾ ಮುಖ್ಯಮಂತ್ರಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಸಲ್ಲಿಸಿದ ಮನವಿಯ ಆಧಾರದ ಮೇರೆಯಾಗಿದೆ ಈ ಕ್ರಮ. ಕ್ರೈಂ ಬ್ರಾಂಚ್ ಡಿವೈಎಸ್ಪಿ ಉತ್ತಮ್ ದಾಸ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಸಾವಿನ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಸಿಪಿಎಂ ಮುಖಂಡರ ಮೂಲಕವಾಗಿದೆ ತಾಯಿ ಸಕೀನಾ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿರುವುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಅವರನ್ನು ನೇರವಾಗಿ ಭೇಟಿ ಮಾಡಿಯೂ ಮನವಿ ನೀಡಲಾಗಿದೆ. ಜನವರಿ 15ರಂದು ಮುಂಜಾನೆಯಾಗಿದೆ ಆಸಿಫ್ ಟಿಪ್ಪರ್ ಲಾರಿಯ ಒಳಗೆ ಅಸ್ವಸ್ಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು. ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಯುವಕನ ಶರೀರದಲ್ಲಿ ಕಂಡ ಗಾಯಗಳಾಗಿವೆ. ಯುವಕನ ಸಾವು ಕೊಲೆಯೋ ಎಂಬ ಸಂಶಯಗಳನ್ನು ಮೂಡಿಸುತ್ತಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಾರನ್ ರಾಜ್ ಕೊಲೆ ಪ್ರಕರಣದಲ್ಲಿ ತೀರ್ಪನ್ನು ಸ್ವೀಕರಿಸುತ್ತೇವೆ, ಇದು ತನಿಖಾ ತಂಡ ಹಾಗೂ ಪ್ರಾಸಿಕ್ಯೂಷನ್ನ ಪರಿಶ್ರಮದ ಫಲವಾಗಿದೆ. ತನಿಖೆಯಲ್ಲಿ ಅನೇಕ ಸವಾಲುಗಳಿದ್ದವು ಎಂದು ತಪ್ಪು ಕಲ್ಪನೆ ನೀಡುವ ಮಾಹಿತಿಗಳನ್ನಾಗಿದೆ ಗ್ರೀಷ್ಮಾ ನೀಡಿರುವುದು ಎಂದು ನಂತರ ನಡೆದ ಸಮಗ್ರ ತನಿಖೆಯಲ್ಲಾಗಿದೆ ನೀಡಿದ ಮಾಹಿತಿ ತಪ್ಪು ಎಂದು ತಿಳಿದಿರುವುದು. ನಂತರ ಪ್ರಕರಣದ ತನಿಖೆಯನ್ನು ಸೂಕ್ತವಾಗಿ ನಡೆಸಲಾಗಿದೆ ಎಂದು ತನಿಖಾಧಿಕಾರಿ കാസർഗോഡ് ജില്ലാ പോലീസ് വരിഷ്ഠാധികാരി ಡಿ ಶಿಲ್ಪಾ ಹೇಳಿದರು. ഇപ്പോൾ ഗ്രീഷ്മ കേസിൽ വധശിക്ഷವನ್ನು ഇപ്പോൾ കോടതിയുടെ ഉത്തരവ് നമ്മൾ വെൽക്കം ചെയ്യുകയാണ്. ഇത് നമ്മൾ ഇൻവെസ്റ്റിഗേഷൻ്റെ ജയമാണ്, പ്രോസിക്യൂഷൻ്റെ ജയമാണ്. ഇത് ഒരാളുടെ ജയമെന്ന് നമുക്ക് പറയാൻ പറ്റത്തില്ല. ഇതൊരു ടീം എഫേർട്ടാണ്. ഈ കേസ് രജിസ്റ്റർ ആയ സമയത്തിൽ നമ്മൾ ADGP ലോ ആൻഡ് ഓർഡർ അജിത് കുമാർ സർ, IG പ്രകാശ് സർ, DIG നിശാന്തിനി മാഡം, ഞാനും പിന്നെ നമ്മളെ DSPമാർ അഡീഷണൽ SP സുൽഫിക്കർ, DSP ജോൺസൺ, റാഷിദ്, പിന്നെ മൊത്ത ടീമിൽ അന്നത്തെ ദിവസം നമ്മൾ SIT ഫോം ചെയ്ത സമയത്തിലുണ്ട എല്ലാ ആൾക്കാരും ചെയ്ത ഒരു സിൻസിയർ ഫോളോപ്പും പിന്നെ ഒരു മെറ്റിക്കുലസ് അന്വേഷണത്തിന് റിസൾട്ടാണെന്ന് ഞാൻ പറയാൻ പറ്റും. സോ ഇതിൽ ഈ ഒരു വേർഡിക്റ്റ് വന്നതിൽ ഈവൻ പബ്ലിക് പ്രോസിക്യൂട്ടർ വളരെ നമുക്ക് ഹെൽപ്പ് ചെയ്തിട്ട് വളരെ മെറ്റിക്കുലസായി അവർ ഫോളോ അപ്പ് ചെയ്തിട്ടുണ്ട്. സോ വളരെ സന്തോഷമുണ്ട് ഇങ്ങനെ ഒരു കോടതി നമുക്ക് നല്ലൊരു ജഡ്ജ്മെൻറ്റ് തന്നിട്ടുണ്ടെന്ന്. ഏറ്റവും ബുദ്ധിമുട്ടായ കാര്യം എന്തായിരുന്നു? കുറേ ചാലഞ്ചസ് നമുക്ക് വന്നു. ഇനീഷ്യലി ഗ്രീഷ്മ കറക്റ്റായി നമുക്ക് പറയുന്നില്ലായിരുന്നു. മിസ്ലീഡിങ് സ്റ്റേറ്റ്മെൻറ്റ്സ് തന്നു. കുറേ കാര്യങ്ങൾ ഇനീഷ്യലി നമ്മൾ അന്വേഷണം തെറ്റിദ്ധരിക്കാൻ ശ്രമിച്ചു. പിന്നെ നമ്മൾ സീനിയർ ഓഫീസേഴ്സ് അതിൽ ഇൻ്റർവീൻ ചെയ്തിട്ട് എല്ലാവരും ആ കാര്യം എന്താണ് കറക്റ്റായ കാര്യമായി നോക്കി എക്സാമിൻ ചെയ്ത ശേഷം എവിഡൻസ് കളക്ട് ചെയ്തിട്ട് അവളെ ക്വസ്റ്റ്യനിങ് ചെയ്ത ശേഷം അവൾ ബ്രേക്കായി. സോ ഇനീഷ്യലി കുറച്ച് ചാലഞ്ചസ് വന്നു. പക്ഷേ നമുക്ക് പിന്നെ കാര്യങ്ങൾ മനസ്സിലാക്കിയ ശേഷം എവിഡൻസസ് കളക്ട് ചെയ്തിട്ട് നന്നായി അന്വേഷണം കൊണ്ടുപോകാൻ പറ്റിയിട്ടുണ്ട്. അമ്മാവന് 3 വർഷമാണ് കിട്ടിയിരിക്കുന്നത്. അതിൽ ഒപ്പം തന്നെ അമ്മയെ വെറുതെ വിട്ടിരിക്കുന്നു. അതിൽ ഇനി കോടതി സമീപിക്കുക എന്താണ് നടപടികൾ? നമുക്ക് നോക്കാം. അതിൽ ഇപ്പോൾ ലീഗൽ ഒപ്പീനിയൻ എടുത്തിട്ട് ഇനി അതിൽ എന്തൊരു അപ്പീൽ സ്കോപ്പ് ഉണ്ടെങ്കിൽ നോക്കി നമ്മൾ അപ്പീൽ ചെയ്യും. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ನ 46ನೇ ರಾಜ್ಯ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಸದ ಹ್ಯಾರಿಸ್ ಬೀರನ್ ಉದ್ಘಾಟಿಸಿದರು. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ನ 46ನೇ ರಾಜ್ಯ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಸದ ಹ್ಯಾರಿಸ್ ബീരാൻ ഉദ്ഘാಟಿಸಿ മാതനാടിದರು. സാമ്പത്തികമായിട്ടുള്ള അവരുടെ ബാധ്യതയിൽ നിന്ന് പിന്മാറാം, അല്ലെങ്കിൽ ആ ബാധ്യതയിൽ നിന്ന് ഒഴിഞ്ഞു മാറാം എന്നുള്ള ഒറ്റൊരു സംഗതി കൊണ്ടാണ് അവരത് ചെയ്യാത്തതെന്നുള്ള ഞാൻ മനസ്സിലാക്കുന്നത്. ഇങ്ങനെ ഓരോ കാര്യത്തിലും
അധ്യാപക വിരുദ്ധമായിട്ടുള്ള നയവുമായിട്ടാണ് ഈ സർക്കാർ മുന്നോട്ട് പോയിക്കൊണ്ടിരിക്കുന്നത്. അതിപ്പോൾ ശമ്പള വർധനവിൻ്റെ കാര്യമായാലും ഈ പറയുന്ന പോലെ റെഗുലറൈസേഷൻ്റെ കാര്യമായാലും ട്രാൻസ്ഫറുകളുടെ കാര്യമായാലും ഹെഡ് മാസ്റ്റർമാരുടെ അപ്പോയിൻമെൻറ്റിൻ്റെ കാര്യമായാലും ഒന്നിലും എല്ലാ വിഷയങ്ങളിലും അധ്യാപക വിരുദ്ധമായിട്ടുള്ള നയവുമായിട്ട് മുന്നോട്ട് പോകുന്നൊരു സർക്കാരാണ് നാം ഇവിടെ കാണുന്നത്. എന്നാൽ കേന്ദ്ര സർക്കാരിൻ്റെ കാര്യം എടുത്തു കഴിഞ്ഞാലോ, ഒരു ദേശീയ വിദ്യാഭ്യാസ നയമെന്ന് പറയുന്ന ഒരു സംഗതി കൊണ്ടുവന്നിട്ടുണ്ട്. ഒരു തയ്യാറെടുപ്പും കൂടാതെ കൊണ്ടുവന്നിരിക്കുന്ന ഒരു സംഗതിയാണ് ദേശീയ വിദ്യാഭ്യാസ നയമെന്ന് പറയുന്നത്. ആ ദേശീയ വിദ്യാഭ്യാസ നയവുമായിട്ട് മുന്നോട്ട് പോകുമ്പോൾ അത് വിദ്യാർത്ഥിക്കും അറിയില്ല എങ്ങോട്ടാണ് പോകുന്നതെന്ന്, അധ്യാപകർക്കും അറിയില്ല ഇത് എങ്ങോട്ടാണ് പോകുന്നത്. എല്ലാവരും ഇരുട്ടിൽ തപ്പുന്ന രീതിയിലുള്ള ഒരു ദേശീയ വിദ്യാഭ്യാസ നയമാണ് ഇപ്പോൾ സർക്കാർ കൊണ്ടുവന്നിരിക്കുന്നത്. ഇതിനെ നമ്മൾ ശക്തിയുക്തം എതിർക്കേണ്ടത് തന്നെയുണ്ട്. പാർലമെൻറ്റിൽ ഇതിനെ നമ്മൾ ശക്തിയുക്തം എതിർക്കുമെന്ന് മാത്രമല്ല, അവിടെ നമുക്ക് ഒരു റിസൾട്ട് കിട്ടിയില്ലെങ്കിൽ നിയമപരമായിട്ടും അതിനെ എതിർക്കും എന്നുള്ളത് തന്നെയാണ് നമുക്കിവിടെ പറയേണ്ടതും നമ്മളിവിടെ ഒരു പ്രമേയമായിട്ട് ಅವತರಿಪಿക്കേണ്ടതും. ಸಂಘಟಕ ಸಮಿತಿ ಚೇರ್ಮನ್ ಕಲೆಕ್ಟರ್ ಮಾಹಿನ್ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯಾಧ್ಯಕ್ಷ ಕೆಎಂ ಅಬ್ದುಲ್ಲಾ ಧ್ವಜಾರೋಹಣ ನೆರವೇರಿಸಿದರು. ಶಾಸಕ ಎಕೆಎಂ ಅಶ್ರಫ್, ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಮುಸ್ಲಿಂ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್, ಮಂಡಲ ಅಧ್ಯಕ್ಷ ಮಾಹಿನ್ ಕೇಳೋತ್, ಯೂತ್ ಲೀಗ್ ರಾಜ್ಯ ಉಪಾಧ್ಯಕ್ಷ ಅಶ್ರಫ್ ಎಡನೀರ್ ಮುಂತಾದವರು ಮಾತನಾಡಿದರು. ರಾಜ್ಯ ಉಪಾಧ್ಯಕ್ಷ ಐ ಹುಸೈನ್ ಕೌನ್ಸಿಲ್ ಮೀಟ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಸಾಂಸ್ಕೃತಿಕ ಸಮ್ಮೇಳನವನ್ನು ಶಾಸಕ ಎನ್ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ರಾಜ್ಯ ಉಪಾಧ್ಯಕ್ಷ ಟಿಪಿ ಗಫೂರ್ ಅಧ್ಯಕ್ಷತೆ ವಹಿಸಿದ್ದರು. ಎಂಸಿ ಕಮರುದ್ದೀನ್, ಬಶೀರ್ ವೆಳ್ಳಿಕೋತ್, ಫೈಜಲ್, ಎಂ ಅಬ್ಬಾಸ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಆದೂರು ಶ್ರೀ ಭಗವತಿ ದೈವಸ್ಥಾನದಲ್ಲಿ 351 ವರ್ಷಗಳ ನಂತರ ನಡೆಯುವ ಪೆರುಂಗಳಿಯಾಟ ಮಹೋತ್ಸವಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. 500ಕ್ಕೂ ಅಧಿಕ ಮಂದಿ ಭಾಗವಹಿಸಿದ ಮೆಗಾ ತಿರುವಾದಿರ ಗಮನಾರ್ಹವಾಗಿತ್ತು. ಹಲವು ಶತಮಾನಗಳ ಇತಿಹಾಸ ಪರಂಪರೆಗಳನ್ನು ಹೊಂದಿರುವ ಆದೂರು ಶ್ರೀ ಭಗವತಿ ಕ್ಷೇತ್ರದಲ್ಲಿ ಸುಮಾರು 351 ವರ್ಷಗಳ ನಂತರ ನಡೆಯುವ ಪೆರುಂಗಳಿಯಾಟ ಮಹೋತ್ಸವಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. ಭಾನುವಾರ ಬೆಳಗ್ಗೆ ಮಲ್ಲಾವರ ಶ್ರೀ ಪಂಚಲಿಂಗೇಶ್ವರ ಕ್ಷೇತ್ರದಿಂದ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ದೀಪ ಬೆಳಗಿಸಿ ದೀಪವನ್ನು ಭಗವತಿ ಕ್ಷೇತ್ರಕ್ಕೆ ತರಲಾಯಿತು. ಕುಂಟಾರು ವಾಸುದೇವ ತಂತ್ರಿ ಹಾಗೂ ಕುಂಟಾರು ರವೀಶ ತಂತ್ರಿಯವರಿಗೆ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಸ್ವಾಮೀಜಿಯವರು ಸರಸ್ವತಿ ಮಂಟಪ ಹಾಗೂ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನೆಯನ್ನು ನೆರವೇರಿಸಿದರು. ವಿವಿಧ ಕ್ಷೇತ್ರಗಳಿಂದ ಕ್ಷೇತ್ರಕ್ಕೆ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ತೆಯ್ಯ ಕೋಲಗಳು ನಡೆಯಿತು. ಈ ಸಂದರ್ಭ ನಾಟ್ಯ ಮಂಟಪ ಮದೂರು ಅವರಿಂದ ನಾಟ್ಯಾರ್ಚನೆ, ಮಹಿಳಾ ಸಮಿತಿ ವತಿಯಿಂದ ಮೆಗಾ ತಿರುವಾದಿರ ನಡೆಯಿತು. ಮೆಗಾ ತಿರುವಾದಿರದಲ್ಲಿ 500 ಮಂದಿ ಭಾಗವಹಿಸಿದ್ದರು. ವೈಕಂ ವಿಜಯಲಕ್ಷ್ಮಿ ಅವರಿಂದ ಮ್ಯೂಸಿಕಲ್ ನೈಟ್ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಜನವರಿ 24ರಂದು ಕಳಿಯಾಟ ಮಹೋತ್ಸವ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ನಡೆಯಲಿದೆ. ಇದರ ಪೂರ್ವಭಾವಿಯಾಗಿ ಸ್ವಯಂ ಸೇವಕರ ಬೃಹತ್ ಸಮಾವೇಶ ನಡೆಯಿತು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 6ರ ತನಕ ನಡೆಯಲಿರುವ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಪೂರ್ವಭಾವಿಯಾಗಿ ಸ್ವಯಂ ಸೇವಕರ ಬೃಹತ್ ಸಮಾವೇಶ ನಡೆಯಿತು. ಪ್ರಾರ್ಥನೆಯೊಂದಿಗೆ ಸಮಾವೇಶ ಆರಂಭವಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಸಮಾವೇಶವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಶ್ರೀಧಾಮ ಮಾಣಿಲದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಬಿಎಸ್ ರಾವ್ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸ್ವಯಂ ಸೇವಕರಿಗೆ ಗೂಗಲ್ ನೋಂದಣಿ ಫಾರ್ಮ್ ಅನ್ನು ಎಡನೀರು ಶ್ರೀಗಳು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಕರ್ಜಂಪಾಡಿ ಸುಬ್ರಹ್ಮಣ್ಯ ಭಟ್ ಮುಂದಿನ ಕಾರ್ಯಯೋಜನೆಗಳ ಕುರಿತು ಮಾತನಾಡಿದರು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜಯದೇವ ಖಂಡಿಗೆ, ಕ್ಷೇತ್ರದ ಪವಿತ್ರ ಪಾಣಿ ರತನ್ ಕುಮಾರ್ ಕಾಮಾಡ, ಮದೂರು ಪಂಚಾಯಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಕೂಡ್ಲು, ಕೋಶಾಧಿಕಾರಿ ಮಂಜುನಾಥ ಕಾಮತ್, ರವೀಶ್ ತಂತ್ರಿ ಕುಂಟಾರು ಉಪಸ್ಥಿತರಿದ್ದರು. ಸುನಿಲ್ ಕುಮಾರ್ ಕುದ್ರೆಪಾಡಿ ಸ್ವಾಗತಿಸಿ ದಿನೇಶ್ ಬಂಬ್ರಾಣ ಧನ್ಯವಾದವಿತ್ತರು. ಗಣೇಶ್ ಪಾರಕಟ್ಟೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹಲವಾರು ಮಂದಿ ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಪ್ರದೇಶ್ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ರೆವೆನ್ಯೂ ಜಿಲ್ಲಾ ಸಮ್ಮೇಳನ ಪಾಲಕುನ್ ಮಾಸ್ ಆಡಿಟೋರಿಯಂನಲ್ಲಿ ನಡೆಯಿತು. ರಾಜ್ಯಾಧ್ಯಕ್ಷ ಕೆ ಅಬ್ದುಲ್ ಮಜೀದ್ ಉದ್ಘಾಟಿಸಿದರು.
ಕೇರಳ ಪ್ರದೇಶ್ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ರೆವೆನ್ಯೂ ಜಿಲ್ಲಾ ಸಮ್ಮೇಳನ ಪಾಲಕುನ್ ಮಾಸ್ ಆಡಿಟೋರಿಯಂನಲ್ಲಿ ನಡೆಯಿತು. ರಾಜ್ಯಾಧ್ಯಕ್ಷ ಕೆ ಅಬ್ದುಲ್ ಮಜೀದ್ ಉದ್ಘಾಟಿಸಿ ಮಾತನಾಡಿದರು. ರೆವೆನ್ಯೂ ಜಿಲ್ಲಾಧ್ಯಕ್ಷ ಕೆವಿ ವಾಸುದೇವನ್ ನಂಬೂದಿರಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯದರ್ಶಿ ಜಿಕೆ ಗಿರೀಶ್ ಮುಖ್ಯ ಭಾಷಣ ಮಾಡಿದರು. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿ ಶಶಿಧರನ್, ಕೆ ಅನಿಲ್ ಕುಮಾರ್ ಮುಂತಾದವರು ಮಾತನಾಡಿದರು. ಪಿಟಿ ಬೆನ್ನಿ ಸ್ವಾಗತಿಸಿ ಜಾಮಿಟಿ ಜೋಸ್ ಧನ್ಯವಾದವಿತ್ತರು. ವಿದ್ಯಾಭ್ಯಾಸ ಸಮ್ಮೇಳನದಲ್ಲಿ ಉನ್ನತ ಶಿಕ್ಷಣ ಹಾಗೂ ಯುವಜನತೆ ಎಂಬ ವಿಷಯದ ಕುರಿತು ಕಣ್ಣೂರು ಯೂನಿವರ್ಸಿಟಿ ಮಾಜಿ ವೈಸ್ ಚಾನ್ಸಲರ್ ಡಾಕ್ಟರ್ ಖಾದರ್ ಮಂಗಾಡ್ ತರಗತಿ ನಡೆಸಿಕೊಟ್ಟರು. ರಾಜ್ಯ ಕಾರ್ಯದರ್ಶಿ ಪಿವಿ ಜ್ಯೋತಿ ಮುಖ್ಯ ಭಾಷಣ ಮಾಡಿದರು. ರೆವೆನ್ಯೂ ಜಿಲ್ಲಾ ಉಪಾಧ್ಯಕ್ಷ ಟಿ ರಾಜೇಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಅಶೋಕ್ ಅನ್ಕೋಡೋತ್, ಯೂಸೆಫ್ ಕೊಟ್ಯಾಡಿ, ಸ್ವಪ್ನ ಜಾರ್ಜ್ ಮುಂತಾದವರು ಮಾತನಾಡಿದರು. ಸಮಾಪನ ಸಮ್ಮೇಳನವನ್ನು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಉದ್ಘಾಟಿಸಿದರು. ವಿವಿಧ ವಲಯಗಳಲ್ಲಿ ರಾಜ್ಯಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಅಧ್ಯಾಪಕರನ್ನು, ಸ್ವದೇಶ ಮೇಘ ಕ್ವಿಜ್ನಲ್ಲಿ ರಾಜ್ಯಮಟ್ಟದ ಪ್ರಶಸ್ತಿ ವಿಜೇತರಾದ ಮಕ್ಕಳನ್ನು ಮಾಜಿ ಟಿಡಿಇ ಎನ್ ನಂದಿಕೇಶನ್ ಸನ್ಮಾನಿಸಿದರು. ಜಿಲ್ಲಾ ಉಪಾಧ್ಯಕ್ಷ ಸಿಎಂ ವರ್ಗೀಸ್ ಅಧ್ಯಕ್ಷತೆ ವಹಿಸಿದ್ದರು. ವಿಆರ್ ವಿದ್ಯಾಸಾಗರ್, ಗೀತಾ ಕೃಷ್ಣನ್ ಕೆವಿ, ಸುಕುಮಾರನ್ ಪೂಜೆಕಾಡ್ ಮುಂತಾದವರು ಮಾತನಾಡಿದರು. ಕೆ ಗೋಪಾಲಕೃಷ್ಣನ್ ಸ್ವಾಗತಿಸಿ ಪಿ ಶ್ರೀಜಾ ಧನ್ಯವಾದವಿತ್ತರು. ನಂತರ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಪಿಟಿ ಬೆನ್ನಿ ಅಧ್ಯಕ್ಷರಾಗಿ, ಕೆ ಗೋಪಾಲಕೃಷ್ಣನ್ ಕಾರ್ಯದರ್ಶಿಯಾಗಿ, ಪಿ ಶ್ರೀಜಾ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಡಪುರ ಶ್ರೀ ಮುತ್ತಪ್ಪನ್ ಕ್ಷೇತ್ರದಲ್ಲಿ ತಿರುವಪ್ಪನ ಮಹೋತ್ಸವ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಾಸರಗೋಡು ಪಿಲಿಕುಂಜೆ ಆನೆಬಾಗಿಲಿನಲ್ಲಿ ಅತಿ ಪುರಾತನವಾದ ಶ್ರೀ ಮುತ್ತಪ್ಪನ್ ಮಡಪುರದಲ್ಲಿ ವರ್ಷಂಪ್ರತಿ ಜರುಗುವ ತಿರುವಪ್ಪನ್ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಆದಿತ್ಯವಾರ ಬೆಳಗ್ಗೆ ತಿರುವಪ್ಪನ್ ಬೆಳ್ಳಾಟ, ದರ್ಶನ, ಕಲಶ ಪ್ರಸಾದ ವಿತರಣೆ ನಡೆಯಿತು. ಅಪರಾಹ್ನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಾಯಂಕಾಲ ಮಾಲಕಯಟಲ್ ನಡೆಯಿತು. ದೀಪಾರಾಧನೆ ಹಾಗೂ ವಿವಿಧ ಭಜನಾ ಸಂಘಗಳ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಭಕ್ತಿಪೂರ್ವಕವಾಗಿ ಸಂಪನ್ನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ಭಕ್ತಿಪೂರ್ವಕವಾಗಿ ಸಂಪನ್ನಗೊಂಡಿತು. ದೇಲಂಪಾಡಿ ಗಣೇಶ ತಂತ್ರಿಯವರ ಕಾರ್ಮಿಕತ್ವದಲ್ಲಿ 5 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ನಡೆದವು. ಶನಿವಾರ ಸಾಯಂಕಾಲ ಉತ್ಸವ ಬಲಿ, ಘೋಷಯಾತ್ರೆ, ಅವಭೃತ ಸ್ನಾನ ನಡೆಯಿತು. ರಾತ್ರಿ ಬಟ್ಟಲು ಕಾಣಿಕೆ, ರಾಜಾಂಗಣ ಪ್ರಸಾದ, ಧ್ವಜಾವರೋಹಣ ನಡೆಯಿತು.
ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 1994-95ನೇ ಶೈಕ್ಷಣಿಕ ವರ್ಷದ ಹಳೆ ವಿದ್ಯಾರ್ಥಿ ಸಂಗಮ ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣಜಿ ಉದ್ಘಾಟಿಸಿದರು. ಕುಂಜತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 1994-95ನೇ ಶೈಕ್ಷಣಿಕ ವರ್ಷದ ಪೂರ್ವ ವಿದ್ಯಾರ್ಥಿಗಳು 30 ವರ್ಷಗಳ ಬಳಿಕ ಕಲಿತ ಶಾಲೆಯಲ್ಲಿ ಕಳೆದು ಹೋದ ನೆನಪುಗಳನ್ನು ಮೆಲುಕು ಹಾಕಲು ಮತ್ತೆ ಸೇರಿ ಅದ್ದೂರಿಯ ಹಳೆ ವಿದ್ಯಾರ್ಥಿ ಸಂಗಮಕ್ಕೆ ಸಾಕ್ಷಿಯಾದರು. ಸ್ನೇಹ ಸಂಗಮ ವಂದೇ ಮಾತರಂ ಗೀತೆಯೊಂದಿಗೆ ಆರಂಭಿಸಲಾಯಿತು. ಜೊತೆಗೆ ಶಾಲೆಯಲ್ಲಿ 30 ವರ್ಷಕ್ಕೆ ಮೊದಲು ನಡೆಸಿದ ಶಾಲಾ ಅಸೆಂಬ್ಲಿ ಪ್ರತಿಜ್ಞೆ ನಡೆಸಿ ತರಗತಿ ನಾಯಕ ಮುಖ್ಯೋಪಾಧ್ಯಾಯರಿಂದ ವಂದನೆ ಸ್ವೀಕರಿಸಿದ ಬಳಿಕ ವಾದ್ಯ ಮೇಳಗಳೊಂದಿಗೆ ಅಂದಿನ ಅಧ್ಯಾಪಕರುಗಳು ಹಾಗೂ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿದರು. ಅಗಲಿದ ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರಿಗೆ 1 ನಿಮಿಷದ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು. ಈಗಿನ ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣಜಿ ಪಾರಿವಾಳವನ್ನು ಸ್ವತಂತ್ರಗೊಳಿಸುವ ಮೂಲಕ ಹಳೆ ವಿದ್ಯಾರ್ಥಿ ಸಂಗಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಆಯಿಷಾ ಬಿಂತ್ ರೆಹಮಾನ್ ಸ್ನೇಹ ಸಮ್ಮೇಳನಕ್ಕಾಗಿ ರಚಿಸಿದ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಅಬ್ದುಲ್ ಜಬ್ಬಾರ್ ಅಧ್ಯಕ್ಷತೆ ವಹಿಸಿದ್ದರು. ಗುರುವಂದನೆ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಅಧ್ಯಾಪಕರುಗಳಿಗೆ ಶಾಲು ಹಾಕಿ ಸ್ಮರಣೆಗೆ ಫಲಪುಷ್ಪ ನೀಡಿ ಗೌರವಿಸಲಾಯಿತು. ಮಧ್ಯಾಹ್ನದ ಭೋಜನದ ನಂತರ ಕೆಲವು ಹೊರಾಂಗಣ ಆಟಗಳನ್ನು ಆಯೋಜಿಸಲಾಗಿತ್ತು. ಶಾಲಾ ದಿನಗಳಲ್ಲಿ ನಡೆದ ಘಟನೆಗಳ ಕುರಿತಾದ ಚರ್ಚೆಗಳು, ಫೋಟೋ ಪ್ರದರ್ಶನ, ವಿಡಿಯೋ ಕ್ಲಿಪ್ಗಳು ಸಂಗಮವನ್ನು ಇನ್ನಷ್ಟು ಸಂತೋಷಕರವಾಗಿಸಿತ್ತು. ಅಂದಿನ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಯತೀಶ, ದಿನೇಶ್, ಪ್ರಶಾಂತ್, ಗಫೂರ್, ನವಾಸ್ ತಂಗಳ್, ನವಾಸ್ ಹಾಗೂ ಪುತ್ತು ಬಾಚಳಿಕೆ ನೇತೃತ್ವ ನೀಡಿದರು. ಅಶ್ರಫ್ ಕುಂಜತೂರು ಸ್ವಾಗತಿಸಿ ನವಾಸ್ ಧನ್ಯವಾದವಿತ್ತರು. ಅಂಕಿತಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಸಮಾಪನಗೊಂಡಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನೆಟ್ಟಣಿಗೆ ಕಿನ್ನಿಂಗಾರು ಸಮೀಪ ಪರಿವಾರ ಬಂಟ ಸಮುದಾಯದ ಪುತ್ತಿಗೆ ತರವಾಡು ಶ್ರೀ ರಾಜರಾಜೇಶ್ವರಿ ದೇವಿ ಹಾಗೂ ಧೂಮಾವತಿ ಬಂಟ ಮತ್ತು ಪರಿವಾರ ದೈವಗಳ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಿತು. ರಮೇಶ್ ಚಂದ್ರಿ ಕುಂಟಾರು ಅವರ ನೇತೃತ್ವದಲ್ಲಾಗಿತ್ತು ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ. ನೆಟ್ಟಣಿಗೆ ಕಿನ್ನಿಂಗಾರು ಸಮೀಪ ಪರಿವಾರ ಬಂಟ ಸಮುದಾಯದ ಪುತ್ತಿಗೆ ತರವಾಡು ಶ್ರೀ ರಾಜರಾಜೇಶ್ವರಿ ದೇವಿ ಹಾಗೂ ಧೂಮಾವತಿ ಬಂಟ ಮತ್ತು ಪರಿವಾರ ದೈವಗಳ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಜರುಗಿತು. ಗುರುವಾರ ಬೆಳಗ್ಗೆ ಉಗ್ರಾಣ ತುಂಬಿಸುವುದು, ಸಾಯಂಕಾಲ ತಂತ್ರಿಗಳಿಗೆ ಪೂರ್ಣಕುಂಭ ಸ್ವಾಗತ, ಸಾಂಸ್ಕೃತಿಕ ಕಾರ್ಯಕ್ರಮ, ರಾತ್ರಿ ದೇವತಾ ಪ್ರಾರ್ಥನೆ, ಆಚಾರ್ಯವರಣ, ಪುಣ್ಯಾಹವಾಚನ, ಸುದರ್ಶನ ಹೋಮ, ಬಾಧಮೂರ್ತಿಗಳ ಆವಾಹನೆ, ಉಚ್ಚಾಟನೆ, ಬಲಿ, ಸ್ಥಳ ಶುದ್ಧಿ, ಪ್ರಸಾದ ಶುದ್ಧಿ, ರಕ್ಷೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಬಲಿ ನೆರವೇರಿತು. ಶನಿವಾರ ಬೆಳಗ್ಗೆ ಗಣಪತಿ ಹೋಮ, ತಿಲಹೋಮ, ಪವಮಾನ ಹೋಮ ಮುಂತಾದ ಕಾರ್ಯಕ್ರಮಗಳು ನಡೆಯಿತು. ಸಾಯಂಕಾಲ ಗುಳಿಗ, ಕೊರತಿ, ಕಲ್ಲುರ್ಟಿ, ವರ್ಣರ ಪಂಜುರ್ಲಿ ದೈವಗಳ ನೇಮೋತ್ಸವ, ಭಾನುವಾರ ಧರ್ಮದೈವ ಧೂಮಾವತಿ ಬಂಟ ನೇಮೋತ್ಸವ, ಪ್ರಸಾದ ವಿತರಣೆ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಟಿಪ್ಪರ್ ಲಾರಿ ಚಾಲಕ ಮೊಹಮ್ಮದ್ ಆಸಿಫ್ನ ನಿಗೂಢ ಸಾವು, ತನಿಖೆ ನಡೆಸಲಿದೆ ಕ್ರೈಂ ಬ್ರಾಂಚ್. ಶಾರನ್ ರಾಜ್ ಕೊಲೆ ಪ್ರಕರಣ, ತೀರ್ಪನ್ನು ಸ್ವೀಕರಿಸುತ್ತೇವೆ. ಇದು ತನಿಖಾ ತಂಡ ಹಾಗೂ ಪ್ರಾಸಿಕ್ಯೂಷನ್ನ ಪರಿಶ್ರಮದ ಫಲವಾಗಿದೆ ಎಂದು ತನಿಖಾಧಿಕಾರಿ ಡಿ ಶಿಲ್ಪಾ. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ನ 46ನೇ ರಾಜ್ಯ ಸಮ್ಮೇಳನ ಅದ್ದೂರಿಯ ಚಾಲನೆ. ಆದೂರು ಶ್ರೀ ಭಗವತಿ ದೈವಸ್ಥಾನದಲ್ಲಿ ಪೆರುಂಗಳಿಯಾಟ ಮಹೋತ್ಸವ, ಮೆಗಾ ತಿರುವಾದಿರ ಗಮನಾರ್ಹ. ಮಾದೂರು ಶ್ರೀ ಮಗನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಡೆಯಿತು ಸ್ವಯಂ ಸೇವಕರ ಬೃಹತ್ ಸಮಾವೇಶ, ನವೀಕರಣ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ.
ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.